ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12ನೇ ತಾರೀಕು ಕನ್ಯಾ ರಾಶಿಯವರಿಗೆ ಆಗಸ್ಟ್ 12ರಿಂದ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕನ್ಯಾ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ, ಕೃಪಾ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು, ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆಗಳನ್ನು ನೋಡ್ತಿದ್ರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸುಖ ಸಂಪತ್ತು ನೆಮ್ಮದಿ ಹೆಚ್ಚಳವಾಗಲಿ ಕನ್ಯಾ ರಾಶಿಯವರಿಗೆ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ನಾಳೆ ಸ್ನೇಹಿತರೆ, ಭೀಮನ ಅಮಾವಾಸ್ಯೆಯ ಜೊತೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ. ಸೂರ್ಯಗ್ರಹಣದ ನಂತರ ಅಥವಾ ಸೂರ್ಯಗ್ರಹಣದ ದಿನದಿಂದ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಆಗಸ್ಟ್ 12, 2026ರಂದು ಸಂಭವಿಸಲಿರುವಂತಹ ಸೂರ್ಯಗ್ರಹಣವು ರಾತ್ರಿ 9:04 ಗಂಟೆಗೆ ಸ್ನೇಹಿತರೆ, ಅಂದರೆ ರಾತ್ರಿಯ ಸಮಯದಲ್ಲಿ ಪ್ರಾರಂಭವಾಗಿ ಆಗಸ್ಟ್ 13ರಂದು ಮುಂಜಾನೆ 4:25 ಮುಕ್ತಾಯಗೊಳ್ಳಲಿದೆ ಅಂತಲೇ ಹೇಳಬಹುದು. ಈ ಗ್ರಹಣವು ಕಟಕ ರಾಶಿಯಲ್ಲಿ ಮತ್ತು ಆಷಾಢ ಅಮಾವಾಸ್ಯೆಯಂದು ನಡೆಯಲಿದ್ದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಆಧ್ಯಾತ್ಮಿಕ ಹಾಗೂ ರಾಶಿ ಫಲಗಳ ಮಹತ್ವವನ್ನು ಹೊಂದಿದೆ. ಆದರೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲವಾದ್ದರಿಂದ ಯಾವುದೇ ಸೂತಕ ಕಾಲ ಅಥವಾ ನಿಯಮಗಳು ಇಲ್ಲಿ ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಸಾಕಷ್ಟು ಜನರು ಕೇಳ್ತಿರ್ತೀರ, ಗ್ರಹಣ ಯಾವಾಗ, ಯಾವ ದಿನಾಂಕ ಮತ್ತು 13ನೇ ತಾರೀಕು 12ನೇ ತಾರೀಕು ಅಂತ ಕೇಳ್ತಿದ್ರ. ಗ್ರಹಣದ ಸಮಯ ಬಂದು ದಿನಾಂಕ ಆಗಸ್ಟ್ 12, 2026 ಬುಧವಾರದ ದಿನ. ಪ್ರಾರಂಭ ರಾತ್ರಿ 9:04ರಿಂದ ಸ್ನೇಹಿತರೆ, ಮುಕ್ತಾಯ ಆಗಸ್ಟ್ 13 ಗುರುವಾರ ಮುಂಜಾನೆ 4:25ರವರೆಗೆ. ಭಾರತದಲ್ಲಿ ಗೋಚರತೆ ಇಲ್ಲ, ಹಾಗಾಗಿ ಸೂತಕ ಸೂಕ್ತವಿಲ್ಲ ಅಂತಲೇ ಹೇಳಬಹುದು. ಆದರೆ ಅಮಾವಾಸ್ಯೆಯ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಇನ್ನು ಜ್ಯೋತಿಷ್ಯದ ಪ್ರಕಾರ, ಶಾಸ್ತ್ರದ ಪ್ರಕಾರ 12 ರಾಶಿಗಳ ಮೇಲೆ ಗ್ರಹಣ ಮುಗಿದ ನಂತರ ಪ್ರಭಾವ ಬೀರಬಹುದು. ಅದು ನಿಮ್ಮ ಹೆಲ್ತಲ್ಲಾಗ್ಬೋದು, ವ್ಯಾಪಾರ ವ್ಯವಹಾರದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗಬಹುದು ಎಂದು ಜ್ಯೋತಿಷ್ಯರು ತಿಳಿಸಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಧಾರ್ಮಿಕ ಹಾಗೂ ಜ್ಯೋತಿಷ್ಯದ ಮಹತ್ವವನ್ನು ನೋಡೋದಾದರೆ ಅಮಾವಾಸ್ಯೆ ಯೋಗ ಅಂತಲೇ ಹೇಳ್ಬೋದು. ಆಷಾಢ ಅಮಾವಾಸ್ಯೆ ಹಾಗೂ ಭೀಮನ ಅಮಾವಾಸ್ಯೆಯ ದಿನದಂದು ಈ ಅಪರೂಪದ ಗ್ರಹಣ ಸಂಭವಿಸುತ್ತಿದೆ. ಮಂತ್ರ ಪಠಣ, ಈ ಸಮಯದಲ್ಲಿ ಶಿವನ ನಾಮಸ್ಮರಣೆ ಮತ್ತು ಮಂತ್ರಗಳನ್ನು ಜಪಿಸುವುದು, ಸೂರ್ಯನ ಮಂತ್ರಗಳನ್ನು ಜಪಿಸುವುದು ಅತ್ಯಂತ ಶ್ರೇಷ್ಠ ಹಾಗೂ ಫಲಪ್ರದವೆಂದು ನಂಬಲಾಗಿದೆ. ಇನ್ನು ದಾನ ಧರ್ಮ, ಜ್ಯೋತಿಷ್ಯದ ಪ್ರಕಾರ ರಾಶಿಗೆ ತಕ್ಕಂತೆ ಧಾನ್ಯ, ಬಟ್ಟೆ ಅಥವಾ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವುದರಿಂದ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಅಂದರೆ, ಕಟಕ ಸೇರಿದಂತೆ ಕೆಲವು ರಾಶಿಗಳ ಮೇಲೆ ಇದು ಪ್ರಭಾವ ಬೀರಲಿದ್ದು, ಆರ್ಥಿಕ ಹಾಗೂ ಉದ್ಯೋಗದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂದು ಜ್ಯೋತಿಷ್ಯಗಳು ತಿಳಿಸಿದ್ದಾರೆ ಅಂತಲೇ ಹೇಳಬಹುದು. ಹಾಗಿದ್ದರೆ ಸ್ನೇಹಿತರೆ, ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಈ ದಿನದಿಂದ ಅಂದರೆ, ಆಗಸ್ಟ್ 12ರಿಂದ ಗ್ರಹಣ ಮತ್ತು ಅಮಾವಾಸ್ಯೆ ಇರುವ ಕಾರಣ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ, ಅಂದರೆ ವಿಡಿಯೋವನ್ನು ನೋಡಿ ಸಂಪೂರ್ಣ ಮಾಹಿತಿ ಸಿಗಲಿದೆ. ಹೌದು, ಕನ್ಯಾ ರಾಶಿಯವರಿಗೆ ಇಂದಿನಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ.
ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ಅತ್ಯಂತ ಬಲಶಾಲಿಯಾಗಿದ್ದಾನೆ. ಅದರಲ್ಲೂ ತಿಂಗಳ ಆರಂಭದಲ್ಲಿ ಇದು ಹೆಚ್ಚು ಗೋಚರಿಸುತ್ತದೆ. ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಿ ದೈನಂದಿನ ಕೆಲಸಗಳನ್ನು ಸುಲಭಗೊಳಿಸಿ ಮತ್ತು ನಿಮ್ಮ ವೃತ್ತಿಪರ ಕೀರ್ತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇನ್ನು ಗುಪ್ತ ಭಯಗಳನ್ನು ನಿರ್ವಹಿಸಿ ಕೇತುವು ನಿಮ್ಮ 12ನೇ ಮನೆಯಲ್ಲಿ ಆಳವಾದಂತಹ ಅಭದ್ರತಾ ಭಾವನೆಗಳನ್ನು ಮತ್ತು ಆಧ್ಯಾತ್ಮಿಕ ಏಕಾಂಗ್ಯತೆಯನ್ನು ಉಂಟು ಮಾಡುವುದನ್ನು ಮುಂದುವರಿಸುತ್ತಾನೆ. ಪ್ರಾಯೋಗಿಕವಾದ ಮತ್ತು ದೈನಂದಿನ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ಇಂತಹ ತಾರ್ಕಿಕವಲ್ಲದ ಭಯಗಳನ್ನು ಸಕ್ರಿಯವಾಗಿ ಎದುರಿಸಬೇಕಾಗುತ್ತದೆ ಕನ್ಯಾ ರಾಶಿಯ ವ್ಯಕ್ತಿಗಳು. ಇನ್ನು ಪಾಲುದಾರಿಕೆಯಲ್ಲಿ ಸ್ವಲ್ಪ ವಿಳಂಬಗಳುಂಟಾಗಬಹುದು. ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ 7ನೇ ಮನೆಯಲ್ಲಿ ಮುಂದುವರಿಯುತ್ತಿರುವಂತಹ ವಕ್ರ ಶನಿಯು ವ್ಯಾಪಾರ ಪಾಲುದಾರಿಕೆಗಳು ಮತ್ತು ವಿವಾಹದಲ್ಲಿ ನಿರಂತರ ವಿಳಂಬಗಳನ್ನು ತರುತ್ತಿದೆ. ಈ ಸಮಯದಲ್ಲಿ ಯಾವುದೇ ಬದ್ಧತೆಗಳನ್ನು ಬಲವಂತವಾಗಿ ಏರಬೇಡಿ. ಶಿಸ್ತುಬದ್ಧವಾದ ತಾಳ್ಮೆಯು ಅಂತಿಮವಾಗಿ ಈ ಬದ್ಧವನ್ನು ಸ್ನೇಹಿತರೆ ಗಟ್ಟಿಗೊಳಿಸುತ್ತದೆ ಎಂದು ನಂಬಿರಿ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಗ್ರಹಗಳ ಸಂಚಾರ ಅಂದರೆ ಸೂರ್ಯ 12ನೇ ಅಧಿಪತಿ ಸ್ನೇಹಿತರೆ 11ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ನೇ ತಾರೀಕುವರೆಗೆ ಸಂಚಾರವನ್ನು ಮಾಡಿ 12ನೇ ಮನೆಗೆ ಸ್ಥಳಾಂತರಗೊಂಡು ಆಗಸ್ಟ್ 17ರಿಂದ ಅಂದರೆ ಗ್ರಹಣ ಮುಗಿದ ನಂತರ ಸೆಪ್ಟೆಂಬರ್ 1ರವರೆಗೆ ಮೂಲ ತ್ರಿಕೋನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಕನ್ಯಾ ರಾಶಿಯವರ ಮೇಲೆ ಹೇಗಿರಲಿದೆ ಅಂದರೆ ಮೊದಲಿಗೆ ಹಣಕಾಸಿನ ಲಾಭಕ್ಕಾಗಿ ನಿಮ್ಮ ಸಂಪರ್ಕಗಳನ್ನು ಬೆಳಗಿಸುತ್ತದೆ. ನಂತರ ನಿಮ್ಮ ಗಮನವನ್ನು ಗುಪ್ತ ಖರ್ಚುಗಳ ಮತ್ತು ಆಧ್ಯಾತ್ಮಿಕ ಏಕಾಂಗ್ಯತೆಯನ್ನು ನಿರ್ವಹಿಸುವತ್ತ ತಿರುಗಿಸುತ್ತದೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರ್ಬೋದು ಅನ್ನೋದನ್ನ ನೋಡೋದಾದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧನು ತಿಂಗಳ ಮೊದಲ ದಿನದಿಂದಲೇ ತನ್ನದೇ ಆದಂತಹ 10ನೇ ಮನೆಯ ವೃತ್ತಿ ಭಾವದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನವು ಗಮನಾರ್ಹ ಪ್ರಗತಿಗೆ ಸಿದ್ಧವಾಗಿದೆ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯ ಮತ್ತು ಸಂವಹನವು ಮೇಲಧಿಕಾರಿಗಳಿಂದ ಆಳವಾದಂತಹ ಗೌರವವನ್ನು ಗಳಿಸುತ್ತದೆ. ಇದು ಸಂಕೀರ್ಣವಾದ ಕಚೇರಿ ದಿನಚರಿಗಳನ್ನು ಸಲೀಸಾಗಿ ಸರಾಗಗೊಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಮಂಗಳನು ಸಹ ನಿಮ್ಮ 10ನೇ ಮನೆಗೆ ಪ್ರವೇಶಿಸುತ್ತಾರೆ. ಇದು ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಉಗ್ರವಾದ ಹೋರಾಟದ ಶಕ್ತಿಯನ್ನು ತುಂಬುತ್ತದೆ. ಈ ಚೈತನ್ಯವು ಕಾರ್ಯಗಳನ್ನು ಸಾಧಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ. ಆದರೆ ಇದು ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಆಕ್ರಮಣಕಾರಿ ವಿವಾದಗಳಿಗೆ ಸಿಲುಕುವ ಗಂಭೀರ ಅಪಾಯವನ್ನು ತರಬಹುದು. ಕಚೇರಿ ರಾಜಕಾರಣಕ್ಕಿಂತ ಈ ಉರಿಯುವ ಶಕ್ತಿಯನ್ನು ಉತ್ಪಾದಕ ಕೆಲಸಗಳತ್ತ ನೀವು ಪ್ರಜ್ಞಾಪೂರ್ವಕವಾಗಿ ಹರಿಸಬೇಕು, ಅಂದರೆ ಗಮನ ಹರಿಸಬೇಕು. ಬುಧನು ನಿಮ್ಮ 11ನೇ ಮನೆಗೆ ಚಲಿಸಿದಾಗ ನಿಮ್ಮ ಗಮನವು ನೆಟ್ವರ್ಕಿಂಗ್ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಆರ್ಥಿಕ ಪ್ರತಿಫಲವನ್ನು ಪಡೆಯುತ್ತಾ ಯಶಸ್ವಿಯಾಗಿ ತಿರುಗುತ್ತದೆ. ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಬಲ್ಲ ಪ್ರಭಾವಿ ಸಹೋದ್ಯೋಗಿಗಳೊಂದಿಗೆ ನೀವು ಸುಲಭವಾಗಿ ಸಂಪರ್ಕವನ್ನು ಸಾಧಿಸುವಿರಿ. ಈ ಸಕಾರಾತ್ಮಕ ವೇಗದ ಹೊರತಾಗಿಯೂ ಆಗಸ್ಟ್ ತಿಂಗಳಲ್ಲಿ ಅಂದರೆ ಗ್ರಹಣ ಮುಗಿದ ನಂತರ ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದು ಸಂಭಾವ್ಯ ಬಳಲಿಕೆ ಅಥವಾ ಏಕಾಂಗಿಯಾದ ವಿದೇಶಿ ಸಂಬಂಧಿತ ಕೆಲಸಗಳ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಪ್ರಮುಖ ಯೋಜನೆಗಳನ್ನು ಅಂತಿಮಗೊಳಿಸುವ ಮೂಲಕ ನಿಮ್ಮ ಕೀರ್ತಿಯನ್ನು ರಕ್ಷಿಸಿಕೊಳ್ಳಿ. ತಿಂಗಳು ಮುಗಿಯುತ್ತಿದ್ದಂತೆ ಎದುರಾಗುವಂತಹ ಯಾವುದೇ ಹಠಾತ್ ಗುಪ್ತ ವೃತ್ತಿ ಖರ್ಚುಗಳನ್ನು ಎದುರಿಸಲು ನಿಮ್ಮ ನಿಖರವಾದ ಯೋಜನೆಗಳ ಮೇಲೆ ಭರವಸೆ ಇರಿಸಿ ಸ್ನೇಹಿತರೆ. ಖಂಡಿತವಾಗಿಯೂ ವೃತ್ತಿ ಜೀವನದ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕನ್ಯಾ ರಾಶಿಯ ವ್ಯಕ್ತಿಗಳು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ, ಸ್ವಯಂ ಉದ್ಯೋಗ, ವ್ಯವಹಾರದ ಬಗ್ಗೆ, ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಆಗಸ್ಟ್ 12ರಿಂದ ಉದ್ಯಮಿಗಳಿಗೆ ಇದು ಅತ್ಯಂತ ಕ್ರಿಯಾತ್ಮಕ ಮತ್ತು ಲಾಭದಾಯಕ ತಿಂಗಳು. ಮೊದಲ 3 ವಾರಗಳವರೆಗೆ ಬುಧನು ನಿಮ್ಮ 10 ಮತ್ತು 11ನೇ ಮನೆಗಳಲ್ಲಿ ಬಲವಾಗಿ ಕಾರ್ಯನಿರ್ವಹಿಸುವುದರಿಂದ ಸ್ನೇಹಿತರೆ ವ್ಯಾಪಾರ ಒಪ್ಪಂದಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ನಿಮ್ಮ ಸೇವೆಗಳನ್ನು ಮಾರುಕಟ್ಟೆಗೆ ತರಲು ನಿಮ್ಮ ಸಾಮರ್ಥ್ಯವು ಅತ್ಯಂತ ತೀಕ್ಷ್ಣವಾಗಿರುತ್ತದೆ. ಸ್ಪರ್ಧೆಗಳು ತಪ್ಪಿಸಿಕೊಳ್ಳುವ ಲಾಭದಾಯಕ ಅವಕಾಶಗಳನ್ನು ನೀವು ಸುಲಭವಾಗಿ ಗುರುತಿಸುವಿರಿ. ಇದಕ್ಕೆ ಅಪಾರ ಶಕ್ತಿಯನ್ನು ಸೇರಿಸುತ್ತಾ ಉಚ್ಚ ಸ್ಥಿತಿಯಲ್ಲಿರುವ ಗುರುವು ನಿಮ್ಮ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ವಾಣಿಜ್ಯ ಜಾಲಗಳನ್ನು ಗಣನೀಯವಾಗಿ ವಿಸ್ತರಿಸುತ್ತದೆ.
ಮತ್ತು ಉನ್ನತ ಮೌಲ್ಯದ ಗ್ರಾಹಕರು ಸ್ಥಿರ ಅರಿವನ್ನು ಖಚಿತಪಡಿಸುತ್ತದೆ. ನಿಮ್ಮ ಪ್ರಾಯೋಗಿಕ ಅಂತಃಪ್ರಜ್ಞೆಯನ್ನು ನಂಬಿರಿ ಮತ್ತು ಕಾರ್ಯತಂತ್ರದ ವ್ಯಾಪಾರ ಸಲಹೆಗಾಗಿ ನಿಮ್ಮ ಹಿರಿಯ ಸಹೋದರರು ಅಥವಾ ಮಾರ್ಗದರ್ಶಕರನ್ನು ಬಳಸಿ. ಬೆಳವಣಿಗೆಯ ಸಾಮರ್ಥ್ಯವು ಅಪಾರವಾಗಿದ್ದರೂ ಕೊನೆಯ ದಿನಗಳಲ್ಲಿ ಅಂದರೆ ಗ್ರಹಣ ಮುಗಿದ ನಂತರ ನಿಮ್ಮ 10ನೇ ಮನೆಯಲ್ಲಿರುವ ಮಂಗಳನ ಆಕ್ರಮಣಕಾರಿ ಶಕ್ತಿಯನ್ನು ನೀವು ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಮಾರುಕಟ್ಟೆಯನ್ನು ನಿರ್ದಯವಾಗಿ ಆಳಲು ಅಥವಾ ನಿಧಾನವೆಂದು ತೋರುವ ಪಾಲುದಾರಿಕೆಗಳನ್ನು ಹಠಾತ್ತನೆ ಕೊನೆಗೊಳಿಸಲು ನಿಮಗೆ ಪ್ರಚೋದನೆಯಾಗಬಹುದು. ಆದಷ್ಟು ಸ್ನೇಹಿತರೆ, ರಾಹು ಮತ್ತು ಶನಿ ವಕ್ರ ಸಂಚಾರವನ್ನು ಮಾಡುವುದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಬರಬಹುದು. ಶತ್ರುಗಳನ್ನು ಸೋಲಿಸಲು ನಿಮಗೆ ಸಾಂಪ್ರದಾಯಿಕ ತಂತ್ರಗಳನ್ನು ನೀಡುತ್ತದೆ ಗ್ರಹಗಳು. ಆದರೆ ಇದಕ್ಕೆ ಎಚ್ಚರಿಕೆಯ ಅನುಷ್ಠಾನದ ಅಗತ್ಯವಿದೆ ಅಂತಲೇ ಹೇಳಬಹುದು. ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕಾಗುತ್ತದೆ. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ, ಇನ್ನು ಅದೇ ರೀತಿ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ಆರ್ಥಿಕ ದೃಷ್ಟಿಕೋನವು ನಂಬಲಾಗದಷ್ಟು ಬಲವಾಗಿದೆ. ಇದು ಮುಖ್ಯವಾಗಿ ಲಾಭದ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವಿನ ಭವ್ಯವಾದ ಮುಂದುವರಿದ ಬೆಂಬಲದಿಂದ ನಡೆಸಲ್ಪಡುತ್ತದೆ. ಈ ನಿರಂತರ ಸಂಚಾರವು ನಿಮ್ಮ ಹಿಂದಿನ ಪ್ರಯತ್ನಗಳಿಗೆ ಗಣನೀಯ ಆದಾಯ ಮತ್ತು ಬೌದ್ಧಿಕ ಆಸೆಗಳ ಈಡೇರಿಕೆಯಿಂದ ಸ್ಥಿರವಾಗಿ ಪ್ರತಿಫಲ ಸಿಗುವುದನ್ನು ಖಚಿತಪಡಿಸುತ್ತದೆ. ಬುಧ ಸ್ನೇಹಿತರೆ, ಆಗಸ್ಟ್ 22ರವರೆಗೆ ನಿಮ್ಮ 11ನೇ ಮನೆಯನ್ನು ಸೇರಿದಾಗ ನಿಮ್ಮ ಆರ್ಥಿಕ ಬುದ್ಧಿವಂತಿಕೆ ಶಿಖರಕ್ಕೇರುತ್ತದೆ. ಬಜೆಟ್ಗಳನ್ನು ಪರಿಣಿತರಾಗಿ ಲೆಕ್ಕ ಹಾಕುವುದನ್ನು ಮತ್ತು ಹೊಸ ಒಪ್ಪಂದಗಳ ಮೇಲೆ ಅತ್ಯಂತ ಅನುಕೂಲಕರವಾದ ನಿಯಮಗಳನ್ನು ಸುರಕ್ಷಿತಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ನಿಮ್ಮ ದೀರ್ಘಕಾಲೀನ ಸಂಪತ್ತಿನ ಕಾರ್ಯತಂತ್ರವನ್ನು ಗಟ್ಟಿಗೊಳಿಸಲು ಈ ಅತ್ಯಂತ ವಿಶ್ಲೇಷಣಾತ್ಮಕ ಅವಧಿಯನ್ನು ಬಳಸಿ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಈ ತಿಂಗಳು ಸ್ನೇಹಿತರೆ ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ. ಇದು ವೈಯಕ್ತಿಕ ಸೌಕರ್ಯಗಳ ಬಯಕೆಯನ್ನು ತರುತ್ತದೆ ಮತ್ತು ನಿಮ್ಮ ರೂಪವನ್ನು ಸ್ವಲ್ಪ ಮೃದುಗೊಳಿಸುತ್ತದೆ. ಆದರೆ ಇದರ ನೀಚತ್ವ ಐಷಾರಾಮಿ ವಸ್ತುಗಳು ಅಥವಾ ಸೌಂದರ್ಯವರ್ಧಕ ಸುಧಾರಣೆಗಳ ಮೇಲೆ ಅಗಾಧವಾದಂತಹ ಖರ್ಚು ಮಾಡುವಂತಹ ವಿರುದ್ಧ ಎಚ್ಚರಿಸುತ್ತದೆ. ನಾನು ಇದನ್ನು ತಗೋಬೇಕು ಅದನ್ನು ತಗೋಬೇಕು ಅನ್ನುವಂತಹ ಬಯಕೆ ಹೆಚ್ಚಾಗಲಿದೆ. ದುಬಾರಿ ಖರೀದಿಯೊಂದಿಗೆ ನಿಮ್ಮನ್ನು ನೀವೇ ಪುರಸ್ಕರಿಸಿಕೊಳ್ಳುವ ಬಯಕೆಯನ್ನು ನೀವು ಸಕ್ರಿಯವಾಗಿ ತಡೆಯಬೇಕು. ಇದನ್ನೆಲ್ಲ ಈ ತಿಂಗಳು ಖರೀದಿ ಮಾಡುವುದಕ್ಕೆ ಸೂಕ್ತವಿಲ್ಲ. ಮುಂದಿನ ತಿಂಗಳು ಖರೀದಿ ಮಾಡುವುದು ಬಹಳ ಉತ್ತಮ. ಹೆಚ್ಚುವರಿಯಾಗಿ ಗ್ರಹಣ ಮುಗಿದ ನಂತರ ಸೂರ್ಯನು ನಿಮ್ಮ 12ನೇ ಮನೆಗೆ ಚಲಿಸಿದಂತೆ ಗುಪ್ತ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳ ಅಥವಾ ವಿದೇಶಿ ಪ್ರಯಾಣಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ನಿರೀಕ್ಷಿಸಿ. ನೀವು ವಿಶಿಷ್ಟವಾದಂತಹ ಕನ್ಯಾ ರಾಶಿಯ ಮಿತಿವ್ಯಯವನ್ನು ಕಾಪಾಡಿಕೊಳ್ಳುವ ಮೂಲಕ ಗುರುವು ಸೃಷ್ಟಿಸಿದ ಅಪಾರ ಲಾಭವನ್ನು ನೀವು ಸುಲಭವಾಗಿ ರಕ್ಷಿಸಿಕೊಳ್ಳಲಿದ್ದೀರಿ. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನ್ ಆಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಅನುಕೂಲಕರವಾದ ತಿಂಗಳಾಗಿದ್ದರೂ ನಿಮ್ಮ ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆಯ ಮೇಲ್ವಿಚಾರಣೆಯ ಅಗತ್ಯವಿದೆ. ನಿಮ್ಮ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವ ಶುಕ್ರನು ಮುಖ ಅಥವಾ ಪ್ರಜನನಾಂಗಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಿಮ್ಮನ್ನು ಸ್ವಲ್ಪ ಹೆಚ್ಚು ಗುರಿಯಾಗುವಂತೆ ಮಾಡುತ್ತದೆ ಮತ್ತು ನಿಮ್ಮ ಸಾಮಾನ್ಯ ಶಕ್ತಿಯನ್ನು ಕಡಿಮೆ ಮಾಡಬಹುದು. ಮೇಲಾಗಿ ಗ್ರಹಣ ಮುಗಿದ ನಂತರ ಸೂರ್ಯನು ನಿಮ್ಮ 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ನಿದ್ರಾಹೀನತೆ, ದೈಹಿಕ ಏಕಾಂಗತೆಯ ಆಳವಾದ ಭಾವನೆಯನ್ನು ಉಂಟು ಮಾಡಬಹುದು. ನೀವು ಹೆಚ್ಚು ರಚನಾತ್ಮಕವಾದ ವಿಶ್ರಾಂತಿದಾಯಕ ನಿದ್ರೆಯ ದಿನಚರಿ ಆದ್ಯತೆ ನೀಡಬೇಕು ಮತ್ತು ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ನರಮಂಡಲದ ಮೇಲೆ ಅತಿಯಾದ ಕೆಲಸದೊತ್ತಡವನ್ನು ಹೇರಬೇಡಿ. ಸದಾನಂದದ ವಿಷಯವೇನೆಂದರೆ, ರಾಹು ನಿಮ್ಮ 6ನೇ ಮನೆಯಲ್ಲಿ ತನ್ನ ವಕ್ರ ಸಂಚಾರವನ್ನು ಮುಂದುವರಿಸಿದ್ದು ರೋಗಗಳು ಮತ್ತು ದೈನಂದಿನ ದೈಹಿಕ ಅಡೆತಡೆಗಳನ್ನು ನಿವಾರಿಸಲು ನಿಮಗೆ ಉಗ್ರವಾದ ಸಾಂಪ್ರದಾಯಿಕ ಸಾಮರ್ಥ್ಯವನ್ನು ಅನುಗ್ರಹಿಸುತ್ತದೆ. ನಿಮಗೆ ಅಸ್ವಸ್ಥತೆ ಎನಿಸಿದರೆ ನೀವು ಪರ್ಯಾಯ ಆರೋಗ್ಯ ದಿನಚರಿಗಳನ್ನು ದಣಿವಿಲ್ಲದೆ ಸಂಶೋಧಿಸಿ ಜಾರಿಗೆ ತರುವಿರಿ. ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ಮುಂದುವರೆದ ಉಪಸ್ಥಿತಿಯು ಆಳವಾದಂತಹ ಆಧ್ಯಾತ್ಮಿಕ ಗೊಂದಲವನ್ನು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ತಾರ್ಕಿಕವಲ್ಲದ ಭಯಗಳನ್ನು ಹುಟ್ಟುಹಾಕುವುದನ್ನು ಮುಂದುವರಿಸುತ್ತಾನೆ. ಗುಪ್ತ ಆತಂಕಗಳು, ಭಯ, ನಿರ್ಭಯ, ತೊಂದರೆ, ಅಡಚಣೆ ಇವೆಲ್ಲವೂ ಕೂಡ ಗೊಂದಲವಾಗಬಹುದು. ಆದಷ್ಟು ದೈಹಿಕ ಒತ್ತಡವನ್ನು ಪ್ರಕಟಗೊಳ್ಳಲು ಬಿಡಬೇಡಿ. ಪ್ರಾಯೋಗಿಕ ದೈನಂದಿನ ವ್ಯಾಯಾಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ನೀವು ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಿಮ್ಮ ದೇಹದ ಅಂತರ್ಗತ ಸ್ಥಿತಿಸ್ಥಾಪಕತ್ವವನ್ನು ನಂಬಿರಿ
ಪ್ರತಿದಿನ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ, ಸ್ವಲ್ಪ ಮನಸ್ಸು ಶಾಂತವಾಗಿರಲಿದೆ ಅಂತಲೇ ಹೇಳಬಹುದು. ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಹೆಲ್ತ್ ಬಗ್ಗೆ ಗಮನ ಕೊಡಬೇಕು ಅನ್ನೋಂಥ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ನಾಳೆ ಭೀಮನ ಅಮಾವಾಸ್ಯೆ ಆಗಿರುವ ಕಾರಣ ಯಾರೆಲ್ಲ ಮದುವೆಯಾಗಿರುವಂತಹ ಮಹಿಳೆಯರು ಸ್ನೇಹಿತರೆ, ತಮ್ಮ ಗಂಡನ ದೀರ್ಘ ಆಯುಷ್ಯಕ್ಕಾಗಿ, ಅವರ ಉತ್ತಮ ಆರೋಗ್ಯಕ್ಕಾಗಿ ಪತಿಯರಿಗೆ ಸ್ನೇಹಿತರೆ ಪಾದ ತೊಳೆದು ಪೂಜೆಯನ್ನು ಸಲ್ಲಿಸಿ, ಶಿವಪಾರ್ವತಿಯನ್ನು ಪೂಜಿಸಿ. ಇನ್ನು ಯಾರಿಗೆ ಮದುವೆಯಾಗಿಲ್ಲ ಅವಿವಾಹಿತರಿಗೆ ಸ್ನೇಹಿತರೆ, ಒಳ್ಳೆಯ ವರವನ್ನು ಪಡೆಯುವುದಕ್ಕೆ ಪೂಜೆಯನ್ನು ಸಲ್ಲಿಸಿ, ಶಿವಪಾರ್ವತಿಯನ್ನು ಪೂಜಿಸಿ, ಶಿವಮಂತ್ರವನ್ನು ಜಪಿಸಿ. ಸಮಸ್ಯೆಗಳು ಏನೇ ಇದ್ದರೂ ಕೂಡ ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು. ವಕ್ರ ಶನಿಯ ಮುಂದುವರಿದ ಉಪಸ್ಥಿತಿಯಿಂದಾಗಿ ಕೌಟುಂಬಿಕ ಜೀವನವು ಆಳವಾಗಿ ಪ್ರಭಾವಿತವಾಗಿದೆ. ಇದು ನಿಮ್ಮ ದಾಂಪತ್ಯದಲ್ಲಿ ದೀರ್ಘಕಾಲದ ವಿಳಂಬಗಳನ್ನು ಮತ್ತು ಭಾರವಾದ ಜವಾಬ್ದಾರಿಯ ಭಾವನೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಗಾತಿ ದೂರವಾಗಿದ್ದರೆ ಅಥವಾ ಅತಿಯಾದ ಬೇಡಿಕೆಗಳನ್ನು ಇಡುತ್ತಿದ್ದರೆ, ನಿಮಗೆ ಹಂಗೆ ಅನಿಸ್ತಿದ್ರೆ ಸ್ನೇಹಿತರೆ, ಆದಷ್ಟು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ, ಮೃದುವಾಗಿ. ಕಠಿಣ ಟೀಕೆಗಳ ಬದಲಿಗೆ ಸೌಮ್ಯವಾದ ಮಾತು ಒಳಿತು ಅಂತಲೇ ಹೇಳಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಅಂದರೆ ನಾಳೆನೇ ಕೂಡ ಮಾಡಬಹುದು ಅಥವಾ ಮುಗಿದ ನಂತರನೂ ಕೂಡ ಮಾಡಬಹುದು. ಮೊದಲನೇದಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ನಾಳೆ ಸ್ನೇಹಿತರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ಸೂರ್ಯನ ನಾಮಗಳನ್ನು ಪಠಿಸುತ್ತಾ ಪೂಜೆಯನ್ನು ಸಲ್ಲಿಸಿ. ಇನ್ನು ಸಾಕಷ್ಟು ಅಡಚಣೆಗಳು ಉಂಟಾಗಿದ್ದರೆ ಸ್ನೇಹಿತರೆ, ನಿಮ್ಮ ವಿವಾಹ ಮತ್ತು ಪಾಲುದಾರಿಕೆಗಳ ಮೇಲಿನ ಭಾರವಾದ ಹೊರೆಯನ್ನು ಸರಾಗಗೊಳಿಸಲು ಶಿವನನ್ನು ಪೂಜಿಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮತ್ತು ಪ್ರಸ್ತುತ ಅಗತ್ಯವಿರುವಂತಹ ಅಪಾರ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಇನ್ನು ನಿಮ್ಮ ಆಕ್ರಮಣಕಾರಿ ವೃತ್ತಿ ಚಾಲನೆಯನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂಗಳನ್ನು ಅರ್ಪಿಸಿ, ತೊಗರಿಬೇಳೆಯನ್ನು ದಾನ ಮಾಡಿ ಬಡವರಿಗೆ, ನಿರ್ಗತಿಕರಿಗೆ ಮತ್ತು ಕಾರ್ಯಸ್ಥಳದ ಅಧಿಕಾರಯುತ ವ್ಯಕ್ತಿಗಳೊಂದಿಗೆ ಅನಗತ್ಯ ಸಂಘರ್ಷಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸುವುದು ಕೂಡ ಸೂಕ್ತ. ಇನ್ನು ನಿಮ್ಮ 12ನೇ ಮನೆಯಲ್ಲಿರುವಂತಹ ಆಳವಾದ ಆಧ್ಯಾತ್ಮಿಕ ಗೊಂದಲ ಮತ್ತು ಏಕಾಂಗತೆಯ ಭಯವನ್ನು ನಿರ್ವಹಿಸಲು ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ, ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ನಿಮ್ಮ ಆಂತರಿಕ ಶಾಂತಿಯನ್ನು ಮರಳಿ ಪಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ ಸ್ನೇಹಿತರೆ, ಸಮಸ್ಯೆಗಳೆಲ್ಲವೂ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ತಪ್ಪದೇ ಕನ್ಯಾ ರಾಶಿಯವರು ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.